45 ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದೀವಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇದೊಂಥರ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ. ಆ ಥರದಲ್ಲಿ ನಮ್ಮ ಪ್ರೀತಿಯ ಅರ್ಜುನ್ ಜನ್ಯ ಅವರು ಕತೆ ಬರೆದು ಚಿತ್ರಕಥೆ ಮಾಡಿ ಡೈರೆಕ್ಷನ್ ಮಾಡಿರೋ ರೀತಿನೇ ಅದ್ಭುತ ಅಂತ ಹೇಳ್ಬೋದು. ಆ್ಯಂಡ್ ಯಾವ ಥರ ಇದೆ ಅಂತಂದ್ರೆ ಅದನ್ನ ನೀವು ನೋಡ್ಬಿಟ್ಟೇನೆ ತಿಳ್ಕೊಬೇಕು. ಹೇಳಿದ್ರೆ ಅದು ಅರ್ಥ ಖಂಡಿತ ಆಗಲ್ಲ. ಒಂದು ಇಡೀ ಜೀವನದ ಫಿಲಾಸಫಿ ಏನಿದೆ, ನಾವ್ ಯಾಕೆ ಬದುಕಿದೀವಿ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ನಮ್ಮ ಕರ್ಮಗಳೇನು, ಯಾವ ರೀತಿ ನಮ್ಮ ಜೀವನನ ನಡೆಸ್ಬೇಕು ಅನ್ನೋ ಎಲ್ಲವನ್ನ ನಮ್ಮ ಶಿವಣ್ಣ ಪಾತ್ರಧಾರಿಯ ಮುಖಾಂತರ ಶಿವಪ್ಪ ಆಗಿರ್ಬೋದು, ಉಪೇಂದ್ರ ಅವರ ರಾಯಪ್ಪ ಇರ್ಬೋದು, ಮತ್ತೆ ರಾಜ್ ಬಿ ಶೆಟ್ಟಿಯ ವಿನಯ್ ಅನ್ನೋಂಥ ಪಾತ್ರ ಇರ್ಬೋದು, ಅವು ಇಡೀ ಜೀವನ ಹೇಗಿರ್ಬೇಕು, ಯಾವ ತರ ನಾವು ಬಾಳ್ಬೇಕು, ಆ ಫಿಲಾಸಫಿ ಏನಿದೆ ಅದನ್ನ ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿಯಿಂದ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಅಂಡ್ ರೆಡ್ಡಿ ಸರ್ ಅವ್ರಿಗೂ ನಿಜವಾಗ್ಲೂ ಕಂಗ್ರ್ಯಾಚುಲೇಟ್ ಮಾಡಬೇಕು. ಅಮೇಝಿಂಗ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ನಮ್ಮೆಲ್ಲರ ಕಡೆಯಿಂದ ಒಂದೇ ಒಂದು ಗಿಫ್ಟ್ ಕೊಡ್ಬೋದು, ಏನು ಅಂದ್ರೆ ನಾವೆಲ್ಲರೂ ನೋಡ್ಬೇಕು ಸಿನಿಮಾನ. ಅಮೇಝಿಂಗ್ ಆಗಿದೆ. ಡೋಂಟ್ ಮಿಸ್ ದಿಸ್. ನಮ್ಗಂತೂ ಸಿಕ್ಕಾಬಟ್ಟೆ ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಕೊನೆ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರಂತೂ. ಶಿವನ ಅವತಾರನ, ನಮ್ ಶಿವಣ್ಣನ ಅವತಾರನ, ಉಪೇಂದ್ರ ಅವರ ಎಷ್ಟು ವೈಲ್ಡ್ ಆಗಿರ್ಬೋದು ಅನ್ನೋದನ್ನ, ಅಂಡ್ ರಾಜ್ ಬಿ ಶೆಟ್ಟಿ ಅವರ ಇನ್ನೋಸೆನ್ಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ರೀ ರೆಕಾರ್ಡಿಂಗ್. ಪ್ಲೀಸ್ ಎಲ್ರೂ ಬನ್ನಿ, ಸಿನಿಮಾ ನೋಡಿ. ನೀವು ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಕಲ್ತ್ಕೊಂಡು ಹೋಗ್ತೀರಾ, ಲೈಫಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ತಿಳ್ಕೊಂಡು ಹೋಗ್ತೀರಾ. 45 ಒಂದು ಕನಸು, ಒಂದು ಅದ್ಭುತವಾದ ಚಿತ್ರಣ. ಅರ್ಜುನ್ ಜನ್ಯ ಈ ಥರದನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ತುಂಬ ಮೇಜರ್ ಆಗಿ ಶಿವಣ್ಣ, ಉಪ್ಪಿ ಸರ್, ರಾಜ್ 3 ಜನ ಎಕ್ಸೆಲ್ಸ್. ಪ್ರತಿಯೊಂದು ಪಾತ್ರಗಳಾಗಿ ಅವರ ಪಾತ್ರಗಳನ್ನು ನಿರ್ವಹಿಸಿರುವುದು. ಶಿವಣ್ಣ ಅವರ ವೈವಿಧ್ಯಮಯ ಅವತಾರಗಳು, ಅವರ ಗೆಟಪ್ಗಳೆಲ್ಲ ತುಂಬ ಅದ್ಭುತವಾಗಿದೆ. ಈ ಹೊಸ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಳ್ಳೆ ಪ್ರಯತ್ನ. ಸಿನಿಮಾದ ನಿಜವಾದ ಹೀರೋ ನಮ್ಮ ರಮೇಶ್ ರೆಡ್ಡಿ ಅವರು. ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೋ ಸಿನಿಮಾ ಡಿಮ್ಯಾಂಡ್ ಮಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಿ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಬನ್ನಿ, ಈ ಥರದೊಂದು ತುಂಬ ದೊಡ್ಡ ಪ್ರಯತ್ನಗಳಿಲ್ಲಾದಾಗ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹಾರೈಸ್ತೀವಿ. ದಯಮಾಡಿ ಬನ್ನಿ, 45 ನೋಡಿ. ಇವೆಲ್ಲ ವಿಶ್ ಮಾಡಿ ಒಳ್ಳೆದ. 45 ಚಿತ್ರ ನೋಡಿ ಬರ್ತಾ ಇದೀನಿ. ಅಂದ್ರೆ ಲೆಜೆಂಡ್ಸ್ ಬಗ್ಗೆ ಕಮೆಂಟ್ ಮಾಡಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಬಟ್ ಆನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥಿಯೇಟರ್ಸ್ ಅಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ನಾವೆಲ್ಲ ಇಲ್ಲಿವರೆಗೂ ಚಿಕ್ಕ ವಯಸ್ಸಿಂದ ಶಿವಣ್ಣನ ಒಂದ್ ರೀತಿ ನೋಡಿದ್ರೆ ಇದರಲ್ಲಿ ಹಲವಾರು ರೀತಿ ನೋಡ್ಬೋದು. ಅಂಡ್ ಉಪೇಂದ್ರ ಸರ್ ಆಸ್ ಯೂಶುವಲ್ ಅವ್ರ ಪಾತ್ರನ ನೇಲ್ ಮಾಡಿದ್ದಾರೆ. ಅಂಡ್ ಅವ್ರ ಬಗ್ಗೆ ನಾನು ಮಾತಾಡಕ್ ತುಂಬಾ ಚಿಕ್ಕಳು. ಎನಿವೆ, ದ ಸಿನಿಮಾ ಇಸ್ absolutely mind blowing. ಕ್ಲೈಮ್ಯಾಕ್ಸ್ ಅಂತೂ ಅಮೇಝಿಂಗ್. ಇನ್ನ ಐ ಫೀಲ್ ದ ಗೂಸ್ ಬಂಪ್ಸ್. ಅಮೇಝಿಂಗ್. ಎಲ್ಲರೂ ಬಂದು ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಅಂಡ್ ಅರ್ಜುನ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ದ ಫಸ್ಟ್ ಡಿರೆಕ್ಷನ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಶಿವಂ ಸನಾತನಂ ಒಂದೊಳ್ಳೆ ಅದ್ಭುತವಾದ ಸಿನಿಮಾ. ನಮ್ಮ ಅರ್ಜುನ್ ಜನ್ಯ ಸರ್ ಒಂದೊಳ್ಳೆ ಕಥೆಯೊಂದಿಗೆ 45 ಸಿನಿಮಾ ಮುಖಾಂತರ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ. ಯಾಕಂದ್ರೆ ಗರುಡ ಪುರಾಣ ಬಗ್ಗೆ ಕೇಳಿದ್ವಿ, ಬಟ್ ನಾನಂತೂ ಅದ್ರ ಬಗ್ಗೆ ಹೆಚ್ಚಾಗಿ ಓದಿರ್ಲಿಲ್ಲ. ಒಂದು ಅದ್ಭುತವಾದ ಕತೆ. ನಮ್ಮ 3 ಜನ ಸ್ಟಾರ್ಸ್ಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗಿಂತ ಎಲ್ರಿಗಿಂತ ಒಬ್ಬೊಬ್ರು ಹೆಚ್ಚು ಅನ್ನೋ ತರ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಬ್ಬ ಭಕ್ತನ್ನ ಶಿವ ಹೇಗ್ ಕಾಪಾಡ್ಕೊಂತಾನೆ ಅನ್ನೋದೇ ಮೇನ್ ಸಿನಿಮಾ. ನೀವು ನೋಡಿ ಸಿನಿಮಾನ. ಆಕ್ಚುಲಿ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಅದ್ಭುತವಾಗಿದೆ. ಒಂದೊಂದು ಸೀನು ಕೂಡ ಒಂದಕ್ಕಿಂತ ಹೆಚ್ಚು ಆ ತರ ಒಂದು ಅದ್ಭುತವಾಗಿದೆ. ಒಂದು ಒಳ್ಳೆ ಸಿನಿಮಾ. ನಿಜವಾಗ್ಲೂ ಮೈ ಜುಮ್ ಅನ್ನಿಸ್ತಾ ಇದೆ. ಕೆಲವೊಂದು ಸನ್ನಿವೇಶಗಳನ್ನ ನೆನೆಸ್ಕೊಂತ ಇದ್ರೆ ಮೈ ಜುಮ್ ಅನ್ನುತ್ತೆ. ಒಂದು ಅದ್ಭುತವಾದ ಸಿನಿಮಾ. ಅರ್ಜುನ್ ಜನ್ಯ ಸರ್ಗೆ ನನಗೂ ಒಂದು ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಿಕ್ಕೆ ಅರ್ಜುನ್ ಜನ್ಯ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 45 ನಾಳೆ ನಿಮ್ ಮುಂದೆ ಬರ್ತಾ ಇದೆ. ಎಲ್ಲರೂ ನೋಡಿ ಸಿನಿಮಾನ ಆಶೀರ್ವದಿಸಿ. ಥ್ಯಾಂಕ್ ಯು. ಗಾಡ್ ಇಸ್ ಗ್ರೇಟ್ ಅಂತಾರೆ. ಹಾಗೆ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಎಂತ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ ಇತ್ತೀಚೆಗೆ. ಅಂದ್ರೆ ಹಾಲಿವುಡ್, ಬಾಲಿವುಡ್ ಎಲ್ಲದನ್ನು ಮೀರಿಸ್ತಕ್ಕಂಥ ಒಂದು ಸಿನಿಮಾಗಳು ಬರ್ತಾ ಇದಾವೆ. ನಾವೆಲ್ಲ ಮೊದಲು ಹಾಲಿವುಡ್ ಸಿನಿಮಾದಲ್ಲಿ ಆಗಿತ್ತು ಹೀಗಿತ್ತು ಅಂತ ಇದ್ರೆ, ಇವತ್ತು ಕನ್ನಡ ಸಿನಿಮಾ ನೋಡಿ ಬೇರೆಯವ್ರು ಹೇಳ್ತಾ ಇದ್ದಾರೆ ಯಾವ ಹಾಲಿವುಡ್ಗಿಂತನೂ ಕಮ್ಮಿ ಇಲ್ಲ ಕನ್ನಡ ಇಂಡಸ್ಟ್ರಿ ಅಂತ. ನಿಜವಾಗ್ಲೂ ನಮಗೆ ಹೆಮ್ಮೆ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನಾವಿರೋದಕ್ಕೂ ನಮ್ಮ ಕನ್ನಡದಲ್ಲಿ ಈ ತರ ಸಿನಿಮಾ ಬರೋದನ್ನ ನೋಡೋದಕ್ಕೂ ನಮ್ಗೆ ಹೆಮ್ಮೆ ಅನ್ಸುತ್ತೆ. ದಯವಿಟ್ಟು ಎಲ್ರಿಗೂ ಹೇಳೋದು ಒಂದೇ, ಒಳ್ಳೆ ಸಿನಿಮಾ ಅಂತೀರಾ, ಅದ್ಭುತವಾದಂತ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ. ನಮ್ಮ ಶಿವಪ್ಪನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನಿಮ್ಮಲ್ಲಿ
ಒಂದು ದೇವ್ರನ್ನ ನೋಡಿದಂತ ಒಂದು ಫೀಲ್ ಆಯ್ತು. ಅದೇ ರೀತಿ ಉಪೇಂದ್ರ ಸರ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಹಾಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಕಲಾವಿದರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸರ್ ಫಸ್ಟ್ ಸಿನಿಮಾದಲ್ಲಿ ಹೇಳ್ತಾರಲ್ಲ ಹಂಗೆ ಸೂಪರ್ 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 ಡೂಪರ್ ಆಗಿ ಮಾಡ್ಬಿಟ್ಟಾರೆ. ಆಲ್ ದ ಬೆಸ್ಟ್ ಅರ್ಜುನ್ ಜನ್ಯ ಸರ್. ಎಲ್ರು ಬಂದು ಸಿನಿಮಾ ನೋಡಿ. ನಮಸ್ಕಾರ. 45 ಸಿನಿಮಾ ನೋಡ್ಕೊಂಡ್ ಬಂದೆ. ಹೇಗ್ ಅನಿಸ್ತಿದೆ ಅಂದ್ರೆ ಒಂದು ಸಿನಿಮಾ ಅಂದ್ರೆ ಈ ಸಿನಿಮಾ ತ್ರಿಮೂರ್ತಿಗಳ ಸಂಗಮ ಆಗಿ ಆಡಿಯನ್ಸ್ ಎಲ್ಲರಿಗೂ ಹಬ್ಬದೂಟ ಆಗುತ್ತೆ. ಸೊ ನನಗಂತೂ ಶಿವಪ್ಪನ 11 ಅವತಾರಗಳು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಕ್ಲೈಮ್ಯಾಕ್ಸ್ ಅಂತೂ ಯಾರು ಊಹಿಸಕ್ ಸಾಧ್ಯ ಇಲ್ಲ. ಅಂದ್ರೆ ನಾವು ಸತ್ತ ಮೇಲೆ ಆಗಿರ್ಬೋದು ನಮ್ಮ ಆತ್ಮ ಏನೇನೆಲ್ಲ ಯೋಚನೆ ಮಾಡುತ್ತೆ, ಪ್ಲಸ್ ನಮ್ಗೆ ಏನೇನೆಲ್ಲ ಆಸೆ ಇರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ತ್ರಿಮೂರ್ತಿಗಳ ಸಂಗಮ ನಿಜವಾಗ್ಲೂ ಆಡಿಯನ್ಸ್ಗೆ ನಾವು ನೋಡಿ ಅಂತ ಹೇಳೋದಲ್ಲ, ಸಿನಿಮಾ ಆಡಿಯನ್ಸ್ಗಳು ಈ ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ. ಆ ತರದೊಂದು ಒಳ್ಳೆ ಸಿನಿಮಾ. ಈಗ ಡಿಸೆಂಬರ್ ಮಂತ್ ಎಲ್ಲರಿಗೂ ಖುಷಿ ಇರುತ್ತೆ ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ ನೋಡ್ಬೇಕು ಅಂತ ಹೇಳಿ. ಸೊ 45 ಸಿನಿಮಾ ಉಪೇಂದ್ರ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಇನ್ನ ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಮೈಂಡ್ ಬ್ಲೋಯಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಸೊ ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ವಿಶ್. I hope watch movie will enjoy. Actually, Mars VFX work on VFX for this movie, and my team and me also work on behalf of Mars VFX. And in this movie, as you know, we have many hard sequence for VFX, and part of this movie climax part actually with supervising Muhammad Abdi worked, and we work on many creatures like snake, bull, and many things for PG and anything. And when we start the board, first we do something about the concept, and after the concept and check everything with director, we make the model and start all the process till now. And I hope like VFX. And in this tribune, I just want to say thank you to Mars VFX to give this chance to my team, and also talent VFX supervisor Mr. Muhammad Abdi, because all this thing in this movie just behalf of supervising him like this. ಸೊ 45 ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ನನಗಂತೂ ಸ್ಪೆಷಲಿ ಶಿವಣ್ಣ ಅವರ ಎಂಟ್ರಿ ತುಂಬಾನೇ ಇಷ್ಟ ಆಯ್ತು. ಅಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರಿಗೂ ಭಯನೇ ಬಂತು ಅಂತ ಅನಿಸ್ತು. ಬಿಕಾಸ್ ಎಲ್ಲರೂ ಐ ಬ್ಲಿಂಕ್ ಮಾಡಿದ್ರೇನೆ ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ ನೋಡ್ತಾ ಇದ್ರು. ಅಂಡ್ ಉಪ್ಪಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಕಾಸ್ಟ್ಯೂಮ್ಸ್ ಅಂತೂ ತುಂಬಾ ವಿಭಿನ್ನವಾಗಿತ್ತು. ಅಂಡ್ ಪರ್ಸ್ನಲಿ ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಈ ಸಿನಿಮಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಐ ಥಿಂಕ್ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಕ್ರಿಸ್ಮಸ್ಗೆ ಎಷ್ಟೊಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಈ ಮೂರು ಲೆಜೆಂಡ್ಸ್ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ನಾವೆಲ್ಲ ಇನ್ನೂ ಇವಾಗಿನ ಬೆಳೀತಾ ಇರೋರು. ಸೊ ತುಂಬಾನೇ ಕಲಿಯೋದಿದೆ ಈ ಒಂದು ಸಿನಿಮಾ ಮೂಲಕ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಸಿನಿಮಾದು ಸ್ಟೋರಿ ಏನು, ಮೆಸೇಜ್ ಏನಿದೆ ಅಂತ. ಲೈಫ್ನ ಇಷ್ಟು ದಿವಸ ಎಲ್ಲರೂ ಹೇಗೆ ನೋಡ್ತಾ ಇದ್ರು, ಇನ್ನು ಮುಂದೆ ಹೇಗೆ ನೋಡ್ತಾರೆ ಅನ್ನೋದ್ರು ಈ ಸಿನಿಮಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಸೊ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಥ್ಯಾಂಕ್ ಯು ಸೋ ಮಚ್.